ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಅದೊಂದು ಸ್ವಲ್ಪ ಡೀಸೆಲ್ದು ಸೌಂಡ್ ಬರ್ತೈತೆ, ಅಡ್ಜಸ್ಟ್ ಮಾಡ್ಕೊಂಬಿಡ್ರಿ. ಏನಿಲ್ಲ, ಪಿಕಪ್ ಆದಮೇಲೆ ಫುಲ್ ಟ್ಯಾಂಕ್ ಮಾಡಿಸ್ತೀನಿ. ಇನ್ನೂ ಅಮೌಂಟ್ ಹಾಕಿಲ್ಲ ಅವರು, ಅದಕ್ಕೋಸ್ಕರ ಈಗ 1000 ಹಾಕ್ಸಿದ್ದೀನಿ ಅಷ್ಟೇ. ಅದರ ಸೌಂಡ್ ಬರ್ತೈತೆ. ಇವಾಗ ಏರ್ಪೋರ್ಟ್ ಪಿಕಪ್ ಹೋಗ್ತಾ ಇದ್ದೀನಿ. ಅದೆಲ್ಲೂ ಇಲ್ಲ, ಇಲ್ಲೇ ಲೋಕಲ್ 3 ಡೇಸು. ಮನೆಗೆ ಪಿಕಪ್ ಹೋಗೋಣ. ನಿನ್ನೆ ಗಾಡಿ ಎಲ್ಲ ವಾಶ್ ಮಾಡಿ ನೈಟು ಬೇಗ ಮಲ್ಕೊಬಿಟ್ಟೆ. ಅದರಿಂದ ವ್ಲಾಗು ಎಂಡ್ ಮಾಡಿಲ್ಲ. ನೆನ್ನೆ ಬೇಜಾರು ಮಾಡ್ಕೊಬೇಡಿ ಗೈಸ್, ವ್ಲಾಗ್ ಸ್ವಲ್ಪ ಲೇಟಾಗಿ ಬಂದೈತೆ ಅಂತ. ಸ್ವಲ್ಪ ಅಲ್ಲ ಗೈಸ್, ತುಂಬ ಲೇಟಾಗಿ. ಅಲ್ಲೇ ಒಂದು 12-13 ದಿವಸ ಆಯಿತು ಅನ್ಕೋತೀನಿ ವ್ಲಾಗ್ ಅಪ್ಲೋಡ್ ಮಾಡಿ. ಗೈಸ್, ವ್ಲಾಗ್ನ ಅಪ್ಲೋಡ್ ಮಾಡದೇ ಇರೋದಕ್ಕೆ ಕ್ಷಮೆ ಇರಲಿ. ಮಾಡೋಣ ಗೈಸ್, ನಾವು ಒಬ್ಬ ಒಳ್ಳೆ ಯೂಟ್ಯೂಬರ್ ಆಗಬೇಕು ಅಂತ ಕನಸು ಕಟ್ಕೊಂಡು ಮಾಡ್ತಾಯಿದ್ದೀವಿ. ಬನ್ನಿ ಹೋಗೋಣ ಪಿಕಪ್ಗೆ. ಇನ್ಮೇಲೆ ದಿನ ಇದೇ ಕೆಲಸ ಮಾಡೋದು, ಇನ್ನೇನು ಮಾಡಲ್ಲ. ಎಲ್ಲ ಫುಲ್ ರೆಡಿ ಆಯಿತು ಗೈಸ್, ಗಾಡಿ ಫುಲ್ಲೆಲ್ಲ ರೆಡಿ ಆಯ್ತಲ್ಲ. ಇನ್ಮೇಲೆ ಹೊಡಿತಾ ಇರೋದೆ ಡ್ಯೂಟಿ, ಯೂಟ್ಯೂಬ್ ಬ್ಲಾಗ್ ಮಾಡ್ತಾ ಇರೋದೆ ಗೈಸ್. ಇನ್ಮೇಲೆ ಡ್ಯೂಟಿ ಹೊಡಿತಾ ಇರೋದು, ಯೂಟ್ಯೂಬ್ ಬ್ಲಾಗ್ ಮಾಡ್ತಾ ಇರೋದು. ಬನ್ನಿ ಗೈಸ್ ಹೋಗೋಣ, ಪಿಕಪ್ಗೆ ಹೋಗೋಣ. ಫಸ್ಟ್ ಏರ್ಪೋರ್ಟ್ ಪಿಕಪ್ ಮಾಡಿಕೊಂಡು ಆಮೇಲೆ ಏನು ಮಾಡೋದು ಯೋಚನೆ ಮಾಡೋಣ. ಗೈಸ್, ಏರ್ಪೋರ್ಟ್ ಫ್ಲೇವರ್ ಅಲ್ಲ ಗೈಸ್, ಇದು ಯಲಹಂಕ ಫ್ಲೇವರ್ನ ಹತ್ಕೊಂಡು ಈಗ ಏರ್ಪೋರ್ಟ್ ಕಡೆ ಹೋಗ್ತಾ ಇದ್ದೀನಿ ಗೈಸ್. 7:45ಗೆ ಪಿಕಪ್ ಹೇಳಿರೋದು. ಪಾಯಿಂಟಿಗೆ ರೀಚಿಂಗ್ ಟೈಮ್ ಎಷ್ಟು ತೋರಿಸ್ತೈತೆ ಗೊತ್ತಾ? 7:38 ತೋರಿಸ್ತೈತೆ ಟೈಮು. ನಾನ್ ಸ್ಟಾಪ್ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ಟಿಫನ್ ಮಾಡಬೇಕು. ಪಿಕಪ್ ಎಲ್ಲ ಆದಮೇಲೆ ಅಲ್ಲೇ ಬೇಗೂರ್ ಹತ್ರ ಅದು ಒಂದು ಹೋಟ್ಲ್ ಐತಂತೆ, ಅಲ್ಲೇ ಹೋಟ್ಲ್ ಹತ್ರ ಹಾಕು ಟಿಫನ್ಗೆ ಅಂತ ಹೇಳಿದ್ದಾರೆ. ಫಸ್ಟ್ ಹೋಗಿ ಪಿಕಪ್ ಮಾಡೋಣ. ಪಿಕಪ್ ಮಾಡಿ ಮುಂದಿನ ಕೆಲಸ ಏನೈತೆ ಅಂತ ನೋಡೋಣ ಬರ್ರಿ ಗೈಸ್. ಗಾಡೀಲಿ ಗಣೇಶ ಇಲ್ಲ ಗೈಸ್, ಗಣೇಶದೊಂದೇ ಮಿಸ್ಟೇಕ್ ಆಗ್ಬಿಟ್ರೆ. ಒಂದು ಚಿಕ್ಕದಿತ್ತು, ಮೊನ್ನೆ ರೂಫಿಂಗ್ ಮಾಡಕ್ಕೆ ಬಿಟ್ಟಿದ್ನಲ್ಲ, ಅಲ್ಲಿ ಕಿದಾಕ್ಬಿಟ್ಟಿದ್ದಾರೆ. ರೂಫಿಂಗ್ ಮಾಡಕ್ಕೆ ಬಿಟ್ಟಾಗ ಕಿದಾಕ್ಬಿಟ್ಟಿದ್ದಾರೆ ಗಣೇಶ ಎಲ್ಲ ಬೋಡ್ಬಿಟ್ಟೈತೆ. ಫಸ್ಟ್ ಗಣೇಶನ ಇಕ್ಬೇಕು ಗೈಸ್. ಗಾಡಿನ ಪೂಜೆ ಮಾಡಿಸೋ ಟೈಮಲ್ಲಿ ಗಣೇಶನ ಇಡೋಣ ಅಂದ್ಬಿಟ್ಟು ಯೋಚನೆ ಮಾಡಿದ್ದೀನಿ. ಗಾಡಿ ಪೂಜೆ ಮಾಡಿಸ್ಬೇಕು ಈಗ. ಕಾರು ಮತ್ತು ಇದೆರಡು ಸೇರಿ ಪೂಜೆ ಮಾಡಿಸ್ಬೇಕು. ಪೂಜೆ ಮಾಡಿಸೋ ಟೈಮಿಗೆ ಗಣೇಶನ ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ಗಣೇಶನ ಯಾರನ್ನ ಗಿಫ್ಟಾಗಿ ಕೊಟ್ಟರೆ ಒಳ್ಳೇದು ಅಂತ ಅನ್ಸುತ್ತೆ ಗೈಸ್. ಯಾರೋ ಹೇಳಿದ್ರು ನನಗೆ, ಕದ್ದಿರ ಗಣೇಶ ಒಳ್ಳೇದು ಅಂತ ಹೇಳ್ತಾರೆ. ನೋಡೋಣ ಹೆಂಗಾಗುತ್ತೆ, ಅದನ್ನು ಇಡೋಣ. ನನ್ನ ಮಗಳ ಕೈಯಲ್ಲೇ ಇಸ್ಕೊಳ್ಳೋಣ ಬನ್ನಿ ಗಣೇಶನ. ಅವಳಿಗಿನ ಬೇಕಾ ಗಿಫ್ಟು ಗೈಸ್. ಬಂದು ಟೀ ಕುಡಿತಾ ಇದ್ದೀನಿ. ನಮ್ಮ ಡಾರ್ಲಿಂಗ್ ಇಲ್ಲ ನಿಂತವಳೆ, ಇಸ್ಬಿಟ್ಟು ಟೀ ಕುಡಿತಾ ಇದ್ದೀನಿ ಗೈಸ್. ಏರ್ಪೋರ್ಟ್ ರೀಚ್ ಆಗಿದ್ದಾಯಿತು. ಇಲ್ಲಿಂದ ಏರ್ಪೋರ್ಟ್ ರೀಚ್ ಆಗಿ ಏರ್ಪೋರ್ಟ್ ಬ್ರ್ಯಾಕೆಟಲ್ಲಿದ್ದೀನಿ ನಾನು. ಇಲ್ಲೇ ಒಂದು ನೋಡ್ರಿ, ಇಲ್ಲೇ ಟೀ ಅಂಗಡಿ ಐತೆ. ಅದೇ ಟೀ ಅಂಗಡಿಲಿ ಟೀ ಕುಡ್ಕೊಂಡು ಬಂದೆ. ಇನ್ನೂ ಫೋನ್ ಮಾಡಿಲ್ಲ ಕಸ್ಟಮರು. ಅವರು ಲ್ಯಾಂಡ್ ಆಗಿದ ತಕ್ಷಣ ಕಾಲ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ ಎಷ್ಟು ಗಂಟೆ ಕಾಲ್ ಮಾಡ್ತಾರೆ, ಎಷ್ಟು ಗಂಟೆಗೆ ಲ್ಯಾಂಡ್ ಆಗ್ತಾರೆ ಅಂತ ನನಗೂ ಗೊತ್ತಿಲ್ಲ. ನೋಡೋಣ ಗೈಸ್. ಫೈನಲಿ ಕಸ್ಟಮರ್ ಲ್ಯಾಂಡ್ ಆಗಿದ್ದಾರಂತೆ. ಪಿಕಪ್ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ಪಿಕಪ್ ಮಾಡಿಕೊಂಡು ಸೀದಾ ಬಂದು ಇಲ್ಲೇ ಹಿಂದೆಗಡೆ ಹೋಟ್ಲ್ ಐತೆ, ಇಲ್ಲೇ ಈ ಹೋಟ್ಲಿಗೆ ನಾಷ್ಟ ಕೇಳಿದ್ರು. ಅಲ್ಲೋಗಿ ನಾಷ್ಟ ಕೊಟ್ಟು ಬ್ರೇಕ್ಫಾಸ್ಟಿಗೆ ಇಲ್ಲಿಗೆ ಕರ್ಕೊಬರ್ಬೇಕು. ಮತ್ತೆ ಇದೇ ರೋಡ್ಗೆ ಬನ್ನಿ ಪಿಕಪ್ ಮಾಡೋಣ. ಫಸ್ಟು ಕೇರಳದವ್ರು ಗೈಸ್ ಬಂದಿರೋದು. ಬನ್ನಿ ಹೋಗೋಣ. ಹಿಂಗೆ ಮೇಂಟೈನ್ ಮಾಡ್ತೀನಿ, ನೋಡೋಣ ಗೈಸ್. ಅವಾಗ ಈ ರೋಡಲ್ಲಿ ಕಾರಲ್ಲಿ ಓಡಾಡ್ತಿದ್ದೆ. ಇವತ್ತು ನೋಡ್ರಿ ಟಿ ಟಿಲಿ ಪಿಕಪ್ ಹೋಗ್ತಾ ಇದೆ. ಅವಾಗ ಓವರ್ ಮಾಡಬೇಕಾದ್ರೆ ಇದೇ ರೋಡಲ್ಲಿ ಕಾರಲ್ಲಿ ಓಡಾಡ್ತಿದ್ದೆ. ಅವಾಗಿನ ನೆನಪಾಯ್ತು ಅಷ್ಟೆ. ಇಲ್ಲಿ ಹೋಗ್ತಿದ್ದೆ, ಇಲ್ಲೇ ಇದೆ ರೈಟ್ ಸೈಡಲ್ಲಿ ಏರ್ಪೋರ್ಟ್ ಪಾರ್ಕಿಂಗ್ ಹೋಗುತ್ತೆ. ಅಲ್ಲೇ ಹಿಂದೆಗಡೆ ಇರೋದು ಏರ್ಪೋರ್ಟ್ ಪಾರ್ಕಿಂಗು. ಇಲ್ಲಿ ನೋಡ್ರಿ, ಇಲ್ಲೇ CNG ಗ್ಯಾಸ್ ಎಲ್ಲ ಇಲ್ಲೇ ಆಗ್ಬಿಟ್ಟೈತಿ. ಈಗ ನಾವು ಡ್ಯೂಟಿ ಮಾಡ್ಬೇಕಾದ್ರೆ ಏನೂ ಇರಲಿಲ್ಲ. ಮತ್ತೆ ಗೈಸ್ ಅವಾಗಿನ ನೆನಪಾಯಿತು. ಸುಮಾರು ಒಂದು ಎಷ್ಟು ವರ್ಷ ಗೊತ್ತಾ ಗೈಸ್?
ಅಂತ ಅನ್ಕೋತೀನಿ. 4 ವರ್ಷದ ಹಿಂದೆ ಅವಾಗೆಲ್ಲ ಒಬ್ಬರು ಮಾಡಬೇಕಾದ್ರೆ. ಗೈಸ್ ಇಲ್ಲಿ ನೋಡ್ರಿ, ಸುಮ್ಮನೆ ಪಿಕಪ್ ಮಾಡಿದ್ರು ಕೊಡ್ಬೇಕು ಇವ್ರಿಗೆ 300 ರೂಪಾಯಿ. ಗೈಸ್ ಫೈನಲಿ ಪಿಕಪ್ ಮಾಡಿಕೊಂಡು ಬ್ರೇಕ್ಫಾಸ್ಟ್ ಮಾಡೋಣ ಅಂದ್ಬಿಟ್ಟು ಬಂದಿದ್ದೀನಿ. ಬ್ರೇಕ್ಫಾಸ್ಟ್ ಏನು ಕೊಡ್ತಾರೆ ಅಂತ ಗೊತ್ತಿಲ್ಲ, ನೋಡೋಣ. ಇಲ್ಲಿ ಅದೇ ಈಗ ನಾನು ಟ್ರಾವೆಲ್ಸ್ ಬುಕ್ ಮಾಡಿದ್ದಾರಲ್ಲ ಅವ್ರದ್ದೇ ಬ್ರೇಕ್ಫಾಸ್ಟ್ ಇದೆ ಇಲ್ಲಿ. ಅವ್ರ ಕಡೆಯಿಂದನೇ ಬ್ರೇಕ್ಫಾಸ್ಟ್ ಐತಂತೆ. ನಮಗೂ ಇಲ್ಲೇ ಮಾಡ್ಕೊಂತಂದ್ರು, ಅದಕ್ಕೋಸ್ಕರ ನಾನು ಇಲ್ಲೇ ಬಂದು ಕೂತ್ಕೊಂಡು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ. ಇನ್ನು ಬ್ರೇಕ್ಫಾಸ್ಟ್ ಬಂದಿಲ್ಲ ಗೈಸ್, ಬ್ರೇಕ್ಫಾಸ್ಟ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ. ನಮ್ಮ ಕಸ್ಟಮರ್ ಆಲ್ರೆಡಿ ನೋಡ್ರಿ ಅಲ್ಲಿ ತಿಂತವ್ರೆಲ್ಲ. ಗೈಸ್ ಬ್ರೇಕ್ಫಾಸ್ಟ್ ಮುಗೀತು, ಒಳ್ಳೆ ಬ್ರೇಕ್ಫಾಸ್ಟ್ ತಿಂದ್ಕೊಂಡು ನಾನ್ ಸ್ಟಾಪ್ ಮೈಸೂರಿಗೆ ಹೋಗ್ಬಿಡ್ಬೇಕೀಗ. ಬನ್ನಿ ಹೋಗೋಣ. ಗೈಸ್ ಇದೇ ಹೋಟ್ಲಲ್ಲಿ ಟಿಫನ್ಗೆ ಹಾಕಿರೋದು ರೆಸ್ಟೋರೆಂಟು. ಇಲ್ಲಿ ನೋಡ್ರಿ, ಇಲ್ಲೊಬ್ರು ಕಾರ್ ನಿಲ್ಸವ್ರೆ. ನಮ್ಮ ಕಸ್ಟಮರ್ ಬಂದರೆ ಗಾಡಿ ತೆಗಿಯೋಕ್ಕೆ ಕಷ್ಟ, ಈಗ ಒದ್ದಾಡಬೇಕು, ಏನೂ ಮಾಡೋಕ್ಕಾಗಲ್ಲ, ಅವ್ರು ಬರೋ ಗಂಟ ಕಾಯ್ಬೇಕು. ನೋಡಿ ಗಾಯ್ಸ್, ವೀಲ್ ಕ್ಯಾಪ್ ಇಲ್ಲ ಅಂದರೆ ಎಷ್ಟು ಅಸಹ್ಯ ಕಾಣುತ್ತೆ, ವೀಲ್ ನೋಡೋಕ್ಕೆ ಆಗಲ್ಲ. ಫ್ರಂಟ್ ನೋಡ್ರಿ ಮಸ್ತಾಗಿ ಕಾಣುತ್ತೆ ಲುಕ್ಕು. ಇದು ನೋಡ್ರಿ ಹೆಂಗೆ ಕಾಣುತ್ತೆ. ಇದು ಮೊನ್ನೆ FC ಪಾಸ್ ಮಾಡ್ಸೋಕೆ ಹೋಗಿದ್ದೆ, ಅವಾಗ ಹಾಕಿರೋದು ಇದು ನೋಡ್ರಿ. ಗೈಸ್ ಡೀಸೆಲ್ ಹಾಕ್ಸ್ತಾ ಇದ್ದೀನಿ, ಫುಲ್ ಟ್ಯಾಂಕು. ಗೈಸ್ ಗೊರಗುಂಟೆಪಾಳ್ಯ ಟ್ರಾಫಿಕ್ ನೋಡ್ರಿ ಹೆಂಗೈತೆ. ಆ ಕಡೆ ನೋಡ್ರಿ ರೈಟ್ ಸೈಡು ಫುಲ್ ಟ್ರಾಫಿಕ್ಕು. ಇಲ್ಲಿ ನಾನು ಹೋಗ್ತೀನಲ್ಲ ಈ ರೋಡು ಫುಲ್ ಟ್ರಾಫಿಕ್. ನಾನು ಬಂದು ಮಿನಿಮಮ್ ಒಂದು 1/4 ಗಂಟೆ ಆಯಿತು ಇಲ್ಲೇ ಟ್ರಾಫಿಕಲ್ಲಿ ಹೋಗ್ತಾ ಇದ್ದೀನಿ. ಫುಲ್ ಟ್ರಾಫಿಕ್ ಆಗೈತಿ. ಗೈಸ್ ಊಟಕ್ಕೆ ಬಂದಿದ್ದೀನಿ, ವೆಜ್ ಮೀಲ್ಸ್ ಆರ್ಡ್ರ್ ಮಾಡ್ಕೊಂಡು ತಿಂತಾಯಿದ್ದೀನಿ ಗೈಸ್. ನಂದು ಊಟ ಎಲ್ಲ ಮುಗೀತು. ನಾನು ಹೋಟ್ಲಿಗೆ ಹಾಕಿರೋದು ಇಲ್ಲಿ ಗೊತ್ತಾ, ಇದೇ ಹೋಟ್ಲಿಗೆ ಊಟಕ್ಕೆ ಹಾಕಿರೋದು. ನಾನು ಮೈಸೂರು ಬಂದಾಗೆಲ್ಲ ಆಲ್ಮೋಸ್ಟ್ ಇದೇ ಹೋಟ್ಲಲ್ಲಿ ಹಾಕೋದು ಊಟಕ್ಕೆ. ಏನಕ್ಕೆ ಹಾಕ್ತೀನಿ ಅಂತ ನೀವು ಒಂದು ಸಾಕ್ಷಿ ಗೊತ್ತಾಗುತ್ತೆ ನೋಡ್ರಿ. ಇಲ್ಲೇ ಸ್ನೋ ಸಿಟಿ ಇದೆ, ಸ್ನೋ ಪ್ಯಾಲೇಸ್. ನಮ್ಮ ಕಸ್ಟಮರು ಝೂ ಕ್ಯಾನ್ಸಲ್ ಮಾಡ್ಬಿಟ್ಟು ಇದಕ್ಕೆ ಹೋಗೋಣ ಅಂತ ಯೋಚನೆ ಮಾಡ್ತಾಯಿದ್ರು, ಗೊತ್ತಿಲ್ಲ ಏನು ಮಾಡ್ತಾರೆ ಅಂತ. ಗೈಸ್ ನಾನೀಗ ಮೈಸೂರು ಝೂಗೆ ಬಿಟ್ಟು ಇಲ್ಲಿ ಮೈಸೂರು ಪ್ಯಾಲೇಸ್ ಮುಂದೆ ಒಂದು ಗ್ರೌಂಡ್ ಐತೆ, ಆ ಗ್ರೌಂಡಲ್ಲಿ ಪಾರ್ಕಿಂಗ್ ಕೊಟ್ಟಿರೋದು. ಆ ಪಾರ್ಕಿಂಗ್ ಬಂದು ಹಾಕೊಂಡಿದ್ದೀನಿ. ಅಲ್ಲೇ ಮೈಸೂರು ಝೂ ಮುಂದೆ ಪಾರ್ಕಿಂಗ್ ಇತ್ತು, ಅಲ್ಲಿ ಫುಲ್ ಆಗ್ಬಿಟ್ಟಿತ್ತು ಪಾರ್ಕಿಂಗು. ನಾನು ಕೇಳಿದೆ, ಅಣ್ಣ ಒಂದು ಗಾಡಿ ಬಿಡೋಣ ಅಂದೆ. ಇಲ್ಲ ಮಗ ಗಾಡಿ ಜಾಸ್ತಿ ಆಗ್ಬಿಟ್ಟವೆ ಅಂತಂದರು. ನಾನು ನೋಡೋಗಂಟ ನೋಡಿ ಇಲ್ಲೇ ಪಾರ್ಕಿಂಗ್ ತಗೊಬಂದೆ. ಇಲ್ಲಿ ಪಾರ್ಕಿಂಗ್ ಬಂದು ಹಾಕೊಂಡೆ. ನೋಡಿದ್ರೆ ಎಂಥ ಜಾಗ ಗೊತ್ತಾ ಗೈಸ್, ನಾನು ಇಲ್ಲಿ ಮುಂದೆಗಡೆ ಕೂತಿದ್ದೀನಿ. ಇಲ್ಲಿ ನೋಡ್ರಿ ನನ್ನ ಡಾರ್ಲಿಂಗ್ ಐತೆ, ಅಲ್ಲಿ ನೋಡ್ರಿ ಮೈಸೂರು ಪ್ಯಾಲೇಸ್. ಇವ್ರು ನೋಡ್ಕೊಂಡು ಕೂತಿದ್ದೀನಿ ಗೈಸ್. ಮೈಸೂರು ಪ್ಯಾಲೇಸ್ನ ನೋಡೋದೇ ಒಂಥರ ಮಜಾ. ದಸರಾ ಟೈಮಲ್ಲಿ ಲೈಟಿಂಗ್ಸ್ ಹಾಕಕ್ಕೆ ಬರಬೇಕು. ನಾನು ನಮ್ಮ ಹುಡುಗಿ ಕರ್ಕೊಂಡು ಬಂದಿದ್ದೆ, ಲೈಟಿಂಗ್ಸ್ ಹಾಕ್ದಾಗ ಸಕ್ಕದಾಗಿತ್ತು ಅಂದ್ಕೊಬಿಟ್ರಿ. ಲೈಟ್ ಆನ್ ಮಾಡಿದಾಗಂತೂ ಅಲ್ಟಿ. ಈ ರೋಡೆಲ್ಲ ಫುಲ್ ಬ್ಯುಸಿ ಆಗಿರುತ್ತೆ ಗೈಸ್. ಈ ರೋಡ್ ಇದೆಯಲ್ಲ, ಈ ರೋಡಲ್ಲಿ ಫುಲ್ಲು ಬ್ಯುಸಿ ಆಗಿರುತ್ತೆ. ಮೈಸೂರು ಪ್ಯಾಲೇಸಿಗೆ ಇದು ದಸರಾ ಟೈಮಲ್ಲಿ ಬಂದಾಗ ನಾನು ನಮ್ಮ ಹುಡುಗಿ ಇದೇ ರೋಡಲ್ಲಿ ನಡ್ಕೊ ಬಂದಿದ್ದು. ನಮ್ಮ ಕಾರ್ನ ಇಲ್ಲೇ ಪಾರ್ಕ್ ಮಾಡಿ ನಾನು ನಮ್ಮ ಹುಡುಗಿ ಇದೇ ರೋಡಲ್ಲಿ ನಡ್ಕೊ ಬಂದು ಮಾಮೂಲಿ ಅಲ್ಲಿ ಗಂಟ ಹೋಗಿ ಅಲ್ಲಿ ಎಕ್ಸಿಟ್ ಆಗಿ ಮತ್ತು ಅದೇ ರೋಡಲ್ಲಿ ನಡ್ಕೊಂಡು ಹೋಗಿ ಗಾಡಿ ತಗೊಂಡು ಹೋಗಿದ್ದು. ಅವಾಗಿಂದೆಲ್ಲ ಮೆಮೊರಿ. ಮತ್ತೆ ಯಾವಾಗ ಬರ್ತೀವೋ ಗೊತ್ತಿಲ್ಲ, ದಸರಾ ಟೈಮಿಗೆ ಬರಬೇಕು, ನೋಡೋಣ ಗೈಸ್. ನಾನು ಪಾರ್ಕಿಂಗ್ ಹಾಕ್ಕೊಂಡು ಮಲ್ಕೊಬಿಟ್ಟಿದ್ದೆ, ಎಚ್ಚರನೇ ಆಗಿಲ್ಲ ಗೈಸ್. ಫೋನ್ ಬರೋ ಗಂಟ ಮಿನಿಮಮ್ ಒಂದು 2 ಅವರ್ ಮಲ್ಕೊಂಡಿದ್ದೀನಿ ಅನಿಸುತ್ತೆ. 2 ಗಂಟೆ ಮಲ್ಕೊಂಡಿರೋದು. ಇವಾಗ 4:15 ಎಚ್ಚರ ಆಗೈತೆ. ಫ್ಯಾನ್ ಇಲ್ಲ ಗಾಡೀಲಿ, ಮಲ್ಕೊಬಿಟ್ಟಿದ್ದೀನಿ, ಎಚ್ಚರನೇ ಆಗಿಲ್ಲ ಗೈಸ್. ವಿಂಡೋ ಎಲ್ಲ ಓಪನ್ ಮಾಡ್ಕೊಂಡು ಮಲ್ಕೊಬಿಟ್ಟಿದ್ದೀನಿ. ಇವಾಗ ಫೋನ್ ಮಾಡಿದ್ರು ಬನ್ನಿ ಅಂತ, ಹೋಗ್ತಾ ಇದ್ದೀನಿ. ಇವಾಗ ಕರ್ಕೊಂಡೋಗ್ಬಿಟ್ಟು ರೂಮ್ ಚೆಕ್-ಇನ್ ಮಾಡಿಸ್ಬಿಟ್ಟು ಅಲ್ಲಿಂದ ಸೀದಾ ಬೃಂದಾವನ್ ಗಾರ್ಡನ್ ಕರ್ಕೊಂಡೋಗ್ಬೇಕು, KRSಗೆ. ಬನ್ನಿ ಹೋಗೋಣ. ಮೈಸೂರು ನೋಡ್ಕೊಬಿಡ್ರಿ ಲಾಸ್ಟ್ ಒಂದ್ಸಲಿ, ಮೈಸೂರು ಪ್ಯಾಲೇಸ್ ಗೈಸ್. ರೆಸ್ಟೋರೆಂಟ್ ಅಂದರೆ ಇದು ಗೈಸ್, ಹೋಟ್ಲ್ ಹತ್ರ ಕರ್ಕೊಂಬಂದ್ಬಿಟ್ಟಿದ್ದೀನಿ ಚೆಕ್-ಇನ್ ಆಗೋಕ್ಕೆ. ನೋಡ್ರಿ ಇದೇ ಹೋಟ್ಲಿಗೆ ಕರ್ಕೊಂಬಂದು ಗೈಸ್. ಪಾನಿಪುರಿ ತಿಂದೈತೆ ಈಗ ಗೈಸ್. ಪಾನಿಪುರಿ ತಿಂದ್ಬಿಟ್ಟು ಇವಾಗ ಒಂದು ಟೀ ಕುಡಿತಾ ಇದ್ದೀನಿ ಗೈಸ್. ನಾನು KRS ಪಾರ್ಕಿಂಗ್ ಬಂದೆ. ನೋಡ್ರಿ ಗಾಡಿಗಳು ಮಾತ್ರ ಸಿಕ್ಕಾಪಟ್ಟೆ ಇದ್ದಾವೆ, ಅಂದರೆ ಸ್ವಲ್ಪ ಸುಮಾರಾಗಿದ್ದಾವೆ. ನಮ್ಮ ಡಾರ್ಲಿಂಗ್ ಇಲ್ಲೇ ನಿಂತವಳೆ.
ಗಾಡಿಗಳು ಇದಾವೆ ಗೈಸ್, ಸ್ವಲ್ಪ ಇದಾವೆ. ಗೈಸ್ ಫೈನಲಿ ಇವತ್ತಿಂದು ಡೇ ಏನಿತ್ತು, ಇವತ್ತಿನ ಡೇ ಫುಲ್ಲು ಮುಗೀತು. ಇಷ್ಟೇ ತೋರಿಸಿದ್ದು ಇವತ್ತೇನೇನು ತೋರಿಸ್ತೆ ಅಂದರೆ ಸೀದಾ ಬ್ಯಾಂಗ್ಳೂರು ಏರ್ಪೋರ್ಟ್ ಪಿಕಪ್ ಮಾಡ್ಕೊಂಡು ಅಲ್ಲೇ ಟಿಫನ್ ಮಾಡಿಸ್ಕೊಂಡು ಅಲ್ಲಿಂದ ಸೀದಾ ಮೈಸೂರಿಗೆ ಕರ್ಕೊಬಂದು ಅಲ್ಲಿ ವೈಭವಲ್ಲಿ ಊಟ ಮಾಡಿಸ್ಕೊಂಡು ಸೀದಾ ಝೂ ಬಿಟ್ಟಿದ್ದೆ. ಝೂ ಮುಗಿಸ್ಕೊಂಡು ಸೀದಾ ಚೆಕ್-ಇನ್ ಮಾಡಿದ್ರು. ಹೋಟೆಲಲ್ಲಿ ಚೆಕ್-ಇನ್ ಮಾಡಿಬಿಟ್ಟು ಸೀದಾ ಇಲ್ಲಿಂದ ಬೃಂದಾವನ್ ಗಾರ್ಡನ್ ಹೋಗಿ KRS ತೋರಿಸ್ಕೊಂಡು KRSಯಿಂದ ಜಸ್ಟ್ ಇವಾಗ ಬಂದು ಡ್ರಾಪ್ ಮಾಡಿದೆ. ಇವರು ಹೋಟೆಲ್ ಹೋಗ್ಬೇಕು ಅಂತಂದರು. ನಾನು ಏನು ಅಂದ್ಕೊಂಡೆ, ಮಧ್ಯಾಹ್ನ ಹೋಗಿದ್ವಲ್ಲ ಹೋಟ್ಲು, ಅದೇ ಹೋಟ್ಲಿಗೆ ಹೇಳ್ತವ್ರೆ ಅಂತ ನಾನು ಅಂದ್ಕೊಂಡೆ. ಸೇಮ್ ಹೋಟೆಲ್ ಅಂತಂದೆ. ಸೇಮ್ ಹೋಟೆಲ್ ಅಂದರು. ನಾನೇನು ಈ ಹೋಟೆಲ್ ಹೇಳಿರೋದವರು ಸೇಮ್ ಹೋಟೆಲ್ ಅಂದ್ಬಿಟ್ಟು ಅಲ್ಲಿ ತಗೊಂಡೋಗಿ ನಿಲ್ಸಿದ್ರೆ, ಇಲ್ಲಲ್ಲ ಭಯ್ಯ ನಾವು ಸ್ಟೇ ಮಾಡ್ತೀವಲ್ಲ ಅಲ್ಲಿ ಅಂತಂದರು. ಓಕೆ ಆಯಿತು ಅಂದ್ಬಿಟ್ಟು ಅಲ್ಲಿಂದ ಕರ್ಕೊಂಬಂದು ಇಲ್ಲಿ ಸ್ಟೇ ಹತ್ರ ಬಿಟ್ಟು ಇಲ್ಲೇ ವೆಜ್ ಪ್ಯೂರ್ ವೆಜ್ ಇಲ್ಲೇ ಸಿಗುತ್ತೆ, ಅದಕ್ಕೆ ಇಲ್ಲೇ ಊಟ ಮಾಡ್ತೀವಿ ಅಂತಂದರು. ನಮಗೂ ಹೇಳಿದ್ರು ನೀವು ಇಲ್ಲೇ ಊಟ ಮಾಡಿ ನಾನು ಬಿಲ್ ಪೇ ಮಾಡ್ತೀನಿ ಅಂತಂದರು. ಆಯಿತು ಮೇಡಮ್ ಆಯಿತು ಓಕೆ ಅಂತಂದೆ. ಹೋಗ್ಬಿಟ್ಟು ಊಟ ಮಾಡ್ಕೊಬಂದು ವ್ಲಾಗನ್ನು ಎಂಡ್ ಮಾಡ್ತೀನಿ. ಇವತ್ತಿನ ಡೇ ಇಷ್ಟ ಆಗಿತ್ತು. ಊಟ ಮಾಡ್ಕೊಬರೋಣ ಗೈಸ್. ವ್ಲಾಗ್ನ ಎಕ್ಸ್ಪೋರ್ಟ್ಗೆ ಹಾಕಿದ್ದೀನಿ, ಎಕ್ಸ್ಪೋರ್ಟ್ ಆಗ್ತಾನೆ ಇಲ್ಲ. 3 ಸಲ ಎಕ್ಸ್ಪೋರ್ಟ್ ಹಾಕಿರೋದು. ಅದು 26 ನಿಮಿಷ ಆಯಿತು ವಿಡಿಯೋ ಒಂದು. ಆ ವಿಡಿಯೋನ ಎಕ್ಸ್ಪೋರ್ಟ್ ಹಾಕಿ ಸಾಕಾಗೋಯ್ತು ನನಗಂತೂ. ಅದು ಎಕ್ಸ್ಪೋರ್ಟ್ ತಗೋತಾನೆ ಇಲ್ಲ, ಯಾಕೆಂದರೆ ಸ್ಟೋರೇಜ್ ಫುಲ್ ಆಗೈತೆ ಮೊಬೈಲಲ್ಲಿ. ಏನು ಫುಲ್ ಆಗೈತೆ ಅಂತ ನಾನು ದೇವ್ರಣೆ ಗೊತ್ತಾಗ್ತಿಲ್ಲ ನನಗೆ. ಈ ಫೋನ್ನ ಹೊಡೆದಾಕ್ಬಿಡೋಣ ಅಷ್ಟು ಕೋಪ ಬರ್ತೈತೆ ನನಗೆ, ಸೀರಿಯಸ್ಸಾಗಿ ಅಷ್ಟು ಬೇಜಾರಾಗ್ಬಿಟ್ಟೈತೆ. ಅದಕ್ಕೋಸ್ಕರ ಈ ಎಲ್ಲ ನನ್ನ ಮೊಬೈಲಲ್ಲಿ ಏನೇನು ಆ್ಯಪ್ಸ್ ಇತ್ತು ಆ್ಯಪ್ಸ್ ಆಲ್ಮೋಸ್ಟ್ ಅವೆಲ್ಲ ಡಿಲೀಟ್ ಮಾಡಿಬಿಟ್ಟಿದ್ದೀನಿ. ನಾನು ಯೂಸ್ ಮಾಡದೇ ಇರೋ ಆ್ಯಪ್ಗಳು ಏನೇನಿದ್ದು ಆ ಆ್ಯಪ್ಗಳೆಲ್ಲ ಡಿಲೀಟ್ ಮಾಡಿದ್ದೀನಿ. ಈಗ ಅದು ಎಕ್ಸ್ಪೋರ್ಟ್ ಆಗೈತೆ, ಅಪ್ಲೋಡ್ಗೂ ಹಾಕಿದ್ದೀನಿ. 50% ಆಗೈತೆ ಅಷ್ಟೇ ಆಗಿರೋದು, ಇನ್ನೂ ಆಗಿಲ್ಲ. ಈಗ ಆಲ್ರೆಡಿ ಟೈಮ್ ಬಂದು 8:45 ಆಯ್ತಾ ಬಂತು ಗೈಸ್. 9 ಗಂಟೆ ಟೈಮ್ ಹತ್ತತ್ರ ಆಯ್ತಾ ಬಂತು. 9 ಗಂಟೆ ಹತ್ತತ್ರ ಆಯ್ತಾ ಬಂದ ಟೈಮು. ಇನ್ನೂ ಏನಾಗುತ್ತೋ ನೋಡೋಣ ಬನ್ನಿ. ನನ್ನ ಬ್ಲಾಗ್ ಹೆಂಗೆ ಮಾಡ್ತೀನಿ ಅಂತ ನಾನು ದೇವ್ರನ್ನೇ ಗೊತ್ತಾಗ್ತಿಲ್ಲ. ಫಸ್ಟು ಮೊಬೈಲ್ ತಗೋಬೇಕು, ಸಿಮ್ಮು ಈ ಮೊಬೈಲಲ್ಲಿರೋ ಸಿಮ್ಮನ್ನ ತೆಗೆದು ಇನ್ನೊಂದು ಮೊಬೈಲ್ಗೆ ಹಾಕ್ಬಿಟ್ಟು ಆ ಸಿಮ್ ಅದರಲ್ಲಿರೋದು ಇದಕ್ಕೆ ಹಾಕಬೇಕು. ಯಾಕೆಂದರೆ ಇದಕ್ಕೆ ಕಾಲ್ ಜಾಸ್ತಿ ಬರ್ತವೆ. ನಮ್ಮ ಹುಡುಗರೇ ಆಲ್ಮೋಸ್ಟ್ ಆಲ್ ನಂದು ಏನೇನು ಫೋನ್ ಬರುತ್ತೆ ಅದು ಇದೇ ನಂಬರ್ಗೆ ಬರೋದು. ಅದಕ್ಕೆ ಈ ನಂಬರ್ ತೆಗೆದ್ಬಿಟ್ಟು ಅದಕ್ಕೆ ಹಾಕ್ಬಿಟ್ಟು ಅದನ್ನು ತೆಗೆದು ಇದಕ್ಕೆ ಹಾಕಬೇಕು. ಆ ನಂಬರ್ಗೆ ಯಾವುದು ಫೋನೇ ಬರೋಲ್ಲ ಗೈಸ್. ಆಲ್ಮೋಸ್ಟು ಎಲ್ಲ ಅಪರೂಪಕ್ಕೆ ಕರೆನ್ಸಿ ಹಾಕ್ಸಿ ಅಂತ ಫೋನ್ ಮಾಡ್ತಾರೆ ಅಷ್ಟೇ ಆ ನಂಬರ್ಗೆ. ಅದು ಬಿಟ್ಟರೆ ಇನ್ನು ಯಾವ ಫೋನು ಬರೋದಿಲ್ಲ. ಇನ್ನು ಮಿಕ್ಕಿದ್ದು ಬರೋದಲ್ಲ ಈ ಫೋನ್ಗೆ. ಅದಕ್ಕೆ ಈ ಮೊಬೈಲಲ್ಲಿ ಸಿಮ್ನ ತೆಗೆದು ಆ ಮೊಬೈಲ್ಗೆ ಹಾಕಬೇಕು. ಇಷ್ಟು ಅಂದ್ಕೊಂಡಿದ್ದೀನಿ. ಈಗ ಜಸ್ಟ್ ಮೊಬೈಲ್ ತೊಗೊಳ್ಳೇಬೇಕು ಗೈಸ್, ಇಲ್ಲಾಂದರೆ ದೇವ್ರಣೆಗಲ್ಲ. ನಾನು ಮಿನಿ ವ್ಲಾಗ್ಸ್ ಮಾಡಬೇಕು ಅಂತ ಅಂದ್ಕೊಂಡೆ, ಅದು ಆಗ್ತಿಲ್ಲ. ಏನಕ್ಕೆ ಅಂದರೆ ಮೊಬೈಲ್ ಸ್ಟೋರೇಜ್ ಫುಲ್ ಆಗ್ತೈತೆ. ನಾನೀಗ ಮಿನಿ ವ್ಲಾಗ್ಸ್ನ ಫುಲ್ಲು ವೀಡಿಯೋಸ್ ಮಾಡಿಕೊಂಡು ಅದನ್ನು ಕಂಟೆಂಟ್ ಬರೆದು ನಾನು ವಾಯ್ಸ್ ಕೊಡೋ ಅಷ್ಟರಲ್ಲಿ ಮೊಬೈಲ್ ಸತ್ತೇ ಹೋಗುತ್ತೆ. ಮತ್ತು ಅದಕ್ಕೆ ವಾಯ್ಸ್ ಕೊಟ್ಟು ಏನು ಮೊಬೈಲ್ ಸತ್ತೇ ಹೋಗುತ್ತೆ. ಅದಕ್ಕೋಸ್ಕರ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸು ಆಗ್ತಿಲ್ಲ. ನಾನು ಈ ವಿಡಿಯೋಸ್ ಅಪ್ಲೋಡ್ ಆಗಬೇಕು ಅಂದರೆ ಈಗ ಏನು ಮಾಡ್ತೀನಿ ಅಂದರೆ ಒಂದು ಮೊಬೈಲ್ ತೊಗೊಳ್ಳೇಬೇಕು. ಆ ಮೊಬೈಲ್ನ ತೊಗೊಂಡು ಬರೀ ವ್ಲಾಗ್ ಮಾಡೋಕ್ಕೆ ಮಾತ್ರ ಆ ಮೊಬೈಲ್ನ ಇಟ್ಕೊತೀನಿ. ಇದರಲ್ಲಿ ಮಿನಿ ವ್ಲಾಗ್ ಮಾಡ್ತೀನಿ. ಸೀರಿಯಸ್ ಗೈಸ್, ನನಗೆ ಏನಾದರೂ ಒಂದು ಮಾಡಬೇಕು, ಅಲ್ಲಿ ಗಂಟ ಸಮಾಧಾನ ಇಲ್ಲ. ಒಟ್ಟಿನಲ್ಲಿ ನನ್ನ ಪ್ರೂವ್ ಮಾಡ್ಕೊಳ್ಳೇಬೇಕು. ಏನೈತೆ ಈ ವರ್ಷ ನಾನು ಏನಾದರೂ ಮಾಡಿ ಪ್ರೂವ್ ಮಾಡ್ಕೊಳ್ಳೇಬೇಕು ಗೈಸ್. ಅದಕ್ಕೋಸ್ಕರ ಅಂದ್ಬಿಟ್ಟು ಕಂಪ್ನಿ ಬಿಟ್ಬಿಟ್ಟು ಗಾಡಿ ರೆಡಿ ಮಾಡಿಸ್ಬಿಟ್ಟು ಟೂರಿಸ್ಟ್ಗೆ ಅಂತ ಬಂದಿದ್ದೀನಿ. ದಯಮಾಡಿ ಒಂಚೂರು ಸಪೋರ್ಟ್ ತೋರಿಸಿ, ಸಬ್ಸ್ಕ್ರೈಬ್ ಮಾಡಿಕೊಡಿ ನಮ್ಮ ಚಾನಲ್ನ. ಹೋಗ್ತಾ ಒಳ್ಳೊಳ್ಳೆ ಕಂಟೆಂಟ್ ಬರುತ್ತೆ ಅಂತ ಹೇಳ್ತಾನೆ ಇದ್ದೀನಿ. ಅದು ಯಾವ ಟೈಮಿಂದ ಬರುತ್ತೆ, ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಗೊತ್ತಿಲ್ಲ. ಕಸ್ಟಮರ್ ಹತ್ರ ನಾನು ಫುಲ್ಲು ನೀಟಾಗಿ ಕ್ಲೋಸಾಗಿ ಮಾತಾಡೋ ಥರ ಆಗಬೇಕು. ಈಗಲೂ ಮಾತಾಡ್ತೀನಿ ಗೈಸ್. ನಾನು ನನ್ನ ಆಫ್ ಕ್ಯಾಮ್ರಾ ಮಾತಾಡ್ತಾ ಇದ್ದೀನಿ. ಆನ್ ಕ್ಯಾಮ್ರಾ ಅವ್ರ ಹತ್ರ ಹೆಂಗೆ ಮಾತಾಡೋದು ಅಂತ ತುಂಬ ಭಯ ಆಗ್ತೈತೆ ನನಗಂತೂ. ಅದು ಆದಷ್ಟು ಬೇಗ ಈಡೇರುತ್ತೆ. ಮಾಡ್ತೀನಿ ಗೈಸ್. ಊಟ ಮಾಡ್ಕೊಬರೋಣ. ಫಸ್ಟು ಊಟ ಮಾಡ್ಕೊಬಂದು ಸಿಗ್ತೀನಿ ನಿಮಗೆ ಗೈಸ್. ನಾನು ಈಗ ಜಸ್ಟ್ ಊಟ ಮಾಡ್ಕೊಬಂದೆ. ಏನು ಊಟ ಮಾಡಿದೆ? ಫ್ರೈಡ್ ರೈಸ್ ತಿಂದೆ. ಅಲ್ಲಿ ಫುಲ್ ಸೈಲೆಂಟ್ ಆಗಿತ್ತು, ಅದಕ್ಕೆ ವಿಡಿಯೋ ಮಾಡೋಕ್ಕೆ ಹೋಗ್ದಿಲ್ಲ. ಕಸ್ಟಮರ್ ಅಲ್ಲೇ ಪಕ್ಕದಲ್ಲೇ ಕೂತಿದ್ರಲ್ಲ, ಅದರಿಂದ ವಿಡಿಯೋ ಮಾಡೋಕ್ಕೆ ಹೋಗ್ದಿಲ್ಲ. ಊಟ ಮಾಡ್ಕೊಬಂದೆ ಫ್ರೈಡ್ ರೈಸು. ಇಲ್ಲಿ ಆವಾಗಲೇ ಗಾಡಿ ರಿವರ್ಸ್ ತೆಗಿತದೆ. ಏನಾಯಿತು ಅಂದರೆ ನನ್ನ ಮುಂದೆ 2 ಕಾರ್ ನಿಂತೈತೆ. ಹೋಗೋದು ಬಿಟ್ಬಿಟ್ಟು ಅಂದರೆ 2 ಕಾರ್ ನಿಲ್ಲಿಸ್ಬಿಟ್ಟು ಒಂದು ಕಾರಲ್ಲಿ ಇರೋರು ಹೋಗ್ಬಿಟ್ಟವ್ರೆ. ಒಂದು ಕಾರ್ ಪಾಸ್ ಆಯಿತು, ನನ್ನ ಮುಂದೆ ಇರೋ ಕಾರ್ ಹೋಗ್ಬಿಟ್ಟವ್ರೆ. ಅಣ್ಣ ನೀನು ರಿವರ್ಸ್ ಹೋಗ್ಬಿಡಿ ಹಿಂದಕ್ಕೆ ಅಂತಂದ. ರಿವರ್ಸ್ ಹೋಗ್ತಿದ್ದೀನಿ, ಗಾಡಿಗಳು ಬರ್ತಾನೆ ಇವೆ. ಅವ್ನಿಗೆ ಹೇಳ್ತಿದ್ದೆ ಅಣ್ಣ ಬಂದು ಹಿಂದೆ ನೋಡೋಣ ಅಂತ. ನಾನು ಎಲ್ಲಿ ನೋಡಲಿ, ಅಲ್ಲೂ ನೋಡ್ಬೇಕು ಇಲ್ಲೂ ನೋಡಬೇಕು ಅಂತ ಕಿರ್ಚಾಡ್ತಾವ ಅಣ್ಣ. ನಾನು ನೋಡೋಗಂಟೆ ನೋಡ್ಬಿಟ್ಟು ಅಣ್ಣ ನಿನಗೆ ಸಂಬಳ ಕೊಡ್ತಿಲ್ವಣ್ಣ, ನಾನು ಏನಂದೆ ಅಂಥದ್ದು. ನಾನು ಹಿಂದೆಗಡೆ ರಿವರ್ಸ್ ತೆಗಿತಾ ಇದ್ದೀನಿ, ಮತ್ತು ಇಲ್ಲಿ ಮುಂದೆಗಡೆ ಹೋಗ್ಬಿಡು, ನಾನು ಹೋಗ್ತೀನಿ ಅಂತ. ಅದಕ್ಕೆ ಏನು ಅಣ್ಣ ನಾನು ಅಲ್ಲಿ ನೋಡ್ಬೇಕು ಇಲ್ಲಿ ನೋಡ್ಬೇಕು, ಹೆಂಗೆ ನೋಡಲಿ ಹಿಂಗೆ ಅಂತೆಲ್ಲ ಕಿರ್ಚಾಡ್ಬಿಟ್ಟ. ಅದಕ್ಕೆ ಇಲ್ಲ ಅಣ್ಣ ರಿವರ್ಸ್ ನೋಡ್ಕೊಂಡು ನಾನು ರಿವರ್ಸ್ ಬರ್ತೀನಿ ಅಂತ ಹೇಳ್ಬಿಟ್ಟು ಆಮೇಲೆ ಬಂದು ವಿಸಿಲ್ ಹೊಡ್ಕೊಂಡು ರಿವರ್ಸ್ ನೋಡ್ದೆ ಪಾಪ.
ಆಮೇಲೆ ಮತ್ತೆ ಬಂದಿಲ್ಲ ಹಾಕೊಂಡೆ, ರೋಡ್ ಸೈಡಲ್ಲಿ ಹಾಕೊಂಡಿರೋದು ನೋಡ್ರಿ. ಗಾಡಿ ಎಲ್ಲ ಇಲ್ಲೇ ರೋಡ್ ಪಕ್ಕದಲ್ಲೇ ಹೋಯ್ತವೆ, ಕ್ಲಾರಿಟಿ ಇಲ್ಲ ಗೈಸ್ ನೋಡ್ರಿ. ಇಲ್ಲೇ ರೋಡ್ ಪಕ್ಕದಲ್ಲೇ ಹೋಯ್ತಾವೆ ಗಾಡಿಗಳೆಲ್ಲ ನೋಡ್ರಿ, ಇಲ್ಲೇ ಎಷ್ಟು ಪಕ್ಕದಲ್ಲಿ ಹೋಗ್ತವೆ. ಅಲ್ಲಿ 2 ಮುಂದೆ ಟಿ ಟಿನೂ ಇದೇ ಹೋಟ್ಲಲ್ಲಿ ಸ್ಟೇ ಮಾಡಿರೋದು ಅವ್ರು ನೋಡ್ರಿ ಎಲ್ಲ ಹಾಕೊಂಡವ್ರೆ ಮುಂದೆ 2 ಟಿ ಟಿರು. ನಾನು ಇಲ್ಲೇ ರೋಡ್ ಸೈಡಲ್ಲಿ ಇಲ್ಲೇ ಮಾಮೂಲಿ ಜಾಗ ಐತೆ ಇಲ್ಲ ಸ್ವಲ್ಪ, ಅದಕ್ಕೆ ಇಲ್ಲೇ ಹಾಕೊಂಡಿದ್ದೀನಿ. ಸೊ ಗೈಸ್, ವ್ಲಾಗ್ ಲೇಟಾಗಿ ಬಂದಿರೋದಕ್ಕೆ ಕ್ಷಮೆ ಇರಲಿ. ಡೈಲಿ ವ್ಲಾಗ್ ಅಪ್ಲೋಡ್ ಮಾಡ್ತೀನಿ. ಒಂದು ಸ್ವಲ್ಪ ಮೊಬೈಲ್ ತಗೊಳ್ಳೋವರೆಗೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮೊಬೈಲ್ ತಗೊಂಡ್ಮೇಲೆ ಡೈಲಿ ವ್ಲಾಗ್ಸ್ ಮಾಡ್ತೀನಿ, ಅದೊಂದು 100%. ಓಕೆ ಗೈಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಗೈಸ್. ನೀವು ಸಬ್ಸ್ಕ್ರೈಬ್ ಮಾಡಲೇಬೇಕು, ಮಾಡಿ ಗೈಸ್. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೂ ಬಿಡಪ್ಪ ಚೆನ್ನಾಗಿ ನೋಡ್ತಾವ್ರೆ, ಸಬ್ಸ್ಕ್ರೈಬರ್ಸ್ ಬರ್ತಿದ್ದಾರೆ, ವಿಡಿಯೋ ಮಾಡ್ಬೋದು ಅಂತ ಒಂದು ಇದಿರುತ್ತೆ. ಸಬ್ಸ್ಕ್ರೈಬ್ ಮಾಡಿದ್ರೂ ವಿಡಿಯೋಸ್ ಮಾಡ್ತೀನಿ, ಮಾಡಿಲ್ಲಾರು ಮಾಡೇ ಮಾಡ್ತೀನಿ ನಾನು. ಅಂದರೆ ಒಂದು ಸ್ವಲ್ಪ ನಮಗೊಂದು ಸ್ವಲ್ಪ ಮೋಟಿವೇಶನ್ ಅಂದರೆ ಖುಷಿ ಆಗುತ್ತೆ ವಿಡಿಯೋಸ್ ಮಾಡೋಕ್ಕೆ, ಡೈಲಿ ಮಾಡೋಕ್ಕೆ ಖುಷಿ ಆಗುತ್ತೆ. ಸಬ್ಸ್ಕ್ರೈಬರ್ಸ್ ಬರ್ತಾಯಿದ್ರೆ ಮತ್ತು ವ್ಯೂಸ್ ಹೋಗ್ತಾಯಿದ್ರೆ ಗೈಸ್ ಆದಷ್ಟು ಒಳ್ಳೊಳ್ಳೆ ವೀಡಿಯೋಸ್ ಕೊಡೋಣ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಓಕೆ, ಬಾಯ್ ಟಾಟಾ.